ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಿಲ್ಸಿರಪ್ಪ, ಆಯ್ತು. ಹಿಂದೆ ಹಿಂದೆ ಯಾರು ನಿಂತ್ಕೋಬೇಡಿ, ನಿಮ್ಮ ಮಕ್ಕಳು ಬೇಡ ಇಲ್ಲಿ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ನಿಲ್ಸ್ರೋ ಟಮಟೆನಾ. श्री मल्लिकार्जुन खड़गे की, राहुल गांधी की, सोनिया गांधी की, सिद्धरामಯ್ಯ की. ಬಂಧುಗಳೇ, ನನ್ನ ಚೇರ್ ಕೂತ್ಕೊಳ್ಳೋದು, ಕೂತ್ಕೋಪ ನೀ ಅಲ್ಲಿ. ಬಂಧುಗಳೇ, ಇರೋ, ಯಾವ ಡಿಕ್ಕೇನೂ ಇಲ್ಲ. ಬಂಧುಗಳೇ, ಇದೊಂದು ಐತಿಹಾಸಿಕವಾದಂಥ ಸಮಾವೇಶ. ಇವತ್ತು ನಾವೆಲ್ಲ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಮತದಾರರಿಗೆ ಅಭಿನಂದನೆ ಸಲ್ಲಿಸಬೇಕು. ಕೆಲಸ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ 1 ಕೋಟಿ ನಮಸ್ಕಾರ ತಿಳಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಲೀಡರ್ಸು ಇಲ್ಲಿ ಸ್ಟೇಜ್ ಮೇಲೆ ಲೀಡರ್ಗಳು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಎಲ್ಲ ಲೀಡರ್ಗಳು ಯಾರಂತ ಅನ್ಕೊಂಡಿದ್ದೀರಿ, ನೀವು ಕೂಡ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈ ಅಧಿಕಾರ ತೆಗೆದುಕೊಂಡಾಗ, ಕಾಂಗ್ರೆಸ್ ಪಕ್ಷದ ಅಧಿಕಾರ ತೆಗೆದುಕೊಂಡಾಗ ಆಗಸ್ಟ್ 2ನೇ ತಾರೀಕು 2000 ಇಸ್ವಿ, 2000 ಯಾವಾಗ ಸಲೀಂ 23 ಅಲ್ಲ, 2000ದಲ್ಲಿ ಇರ್ಬೇಕು. ನಾನು ಅಧ್ಯಕ್ಷ ಆಗಿದ್ದು 2020ರಲ್ಲಿ. ಒಂದು ಮಾತು ಹೇಳಿದೆ. ಏನು ಹೇಳಿದೆ ಅಂದ್ರೆ, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತೇಳಿ. ಇವತ್ತು ಏನು ಈ ಚುನಾವಣೆ ಶಿಗ್ಗಾಂವ್ನಲ್ಲಿ ನಡೆದಿದೆ, ಏನು ಚುನಾವಣೆಯನ್ನ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರು ನೀವೇನು ಮಾಡಿದ್ದೀರಿ, ಈ ಚುನಾವಣೆ ಪಟ್ಟಣರ ಚುನಾವಣೆ ಅಲ್ಲ, ಇದು ಪಟ್ಟಣರ ಗೆಲುವು ಅಲ್ಲ. ಇದು ಈ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರ ಗೆಲುವು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಲ್ಲದೆ ರಾಜ್ಯದ ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿಯನ್ನ ತುಂಬಿದ್ದೀರಿ. ಇವತ್ತು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಆ ಹೆಬ್ಬಾಗಿಲಲ್ಲಿ ಶಿಗ್ಗಾಂವಲ್ಲಿ ಗೆಲುವನ್ನು ಕೊಟ್ಟು ಬಿಜೆಪಿ ಮುಕ್ತ ಜಿಲ್ಲೆಯಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆ ತಲುಪಿಸಲಿಕ್ಕೆ ನಾನು ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಿದ್ದೇವೆ. ಈ ಕ್ಷೇತ್ರ ಶಿಗ್ಗಾಂವ್ ಕ್ಷೇತ್ರ, ಇದು ಯಾಸೀರ್ ಪಠಾಣ್ರದಲ್ಲ. ಈ ಕ್ಷೇತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಕ್ಷೇತ್ರ ಕೂಡ ಆಗಿ ಪರಿವರ್ತನೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ನಮ್ಮ ಶಿವಾನಂದ ಪಾಟೀಲ್ ಜಿಲ್ಲಾ ಮಂತ್ರಿಗಳು, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿ ಇದೆ. ನಮ್ಮ ಈಗ ತಾನೇ ಮಾತಾಡಿದ ಜಮೀರ್ ಅವರು ಎಷ್ಟು ಬಡವರಿಗೆ ಮನೆ ಇಲ್ಲದೆ ಇಲ್ಲಿ ನರಳ್ತಾ ಇದ್ದಾರೆ. ಒಂದು ಪಟ್ಟಿಯನ್ನು ಮಾಡಿ ಈ ಬಡವರಿಗೋಸ್ಕರ ಗುಡಿಸಲು ಮುಕ್ತ ಈ ಶಿಗ್ಗಾಂವನ್ನ ಪರಿವರ್ತನೆ ಮಾಡೋದು ಕೂಡ ಅವ್ರಿಗೊಂದು ಜವಾಬ್ದಾರಿ ಇದೆ. ಅಲ್ಲದೆ ನನಗೂ ಕೂಡ ಉಪಮುಖ್ಯಮಂತ್ರಿ ಆಗಿ ನಾನು ಕೂಡ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧನಾಗಿದ್ದೇನೆ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಜನರ ಹೃದಯವನ್ನ ಏನು ನಮಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡೋದು ನಮ್ಮ ಕರ್ತವ್ಯ. ಆ ಕೆಲಸಕ್ಕೆ ಇವತ್ತು ತಿಳಿಸ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಬಂಧುಗಳೇ, ಅಧಿಕಾರ ನಶ್ವರ.
ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ. ಅದು ಎಷ್ಟೇ ಆದರೂ ಕೂಡ ಈ ಮತದಾರನೇ ಈಶ್ವರ ಅಂಥೇಳಿ ನಿಮಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ನಿಂತಿದ್ದೇವೆ.